ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ. ಸೊ ಅಲ್ಲಿ ದೇವ್ರ ಹತ್ರ ಹೋಗಿ ಆ ಕೂಗಾಟ, ಚೀರಾಟ, ಭಕ್ತಿಯಿಂದ ಬೇಡ್ಕೊಳ್ಳೋದು, ಆ ಬೆಂಕಿ ಅವೆಲ್ಲವೂ ಕೂಡ ಕಾಣಿಸುತ್ತೆ. ಸೊ ಅದೆಲ್ಲಿ ಬರುತ್ತೆ? ಸೊ ಅದಕ್ಕೂ ನಿಮಗೇನಾದರೂ ನಂಟಿದೆಯಾ ಅಂತೇಳ್ಬಿಟ್ಟು ದೈವಶಕ್ತಿ ಇರುವಂತಹ ಮಹಿಳೆ ಆಗಿರ್ತಾರ ತಾರಮ್ಮ ಅದರಲ್ಲಿ ಅಂತ? ನೀನು ಮೂಲಕ್ಕೆ ಬರ್ತಿದ್ಯಾ, ಆದ್ರಿಂದ ನಾವು 17ನೇ ತಾರೀಕು ಇದನ್ನು ಮಾತಾಡೋಣ. ಸೊ ನಿನಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಾನು ಹಿಂಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ರೋಜಾ, ಈ ಸಿನಿಮಾ ಆದಮೇಲೆ, ಈ ಸಿನಿಮಾ ನೋಡಿದ್ಮೇಲೆ ಪ್ಲೀಸ್ ಹೇಗಿದೆ ಸಿನಿಮಾ, ಹಿಂಗಿದೆ ಪಾತ್ರಗಳು, ಅದೆಲ್ಲ ನೀನು ನನಗೆ ಹೇಳಬೇಕು. ಯಾಕಂತಂದರೆ ಪಿಕ್ಚರ್ಗಳು ನಾವು ಮಾಡಿ ಪಾತ್ರ ಮಾಡಿ ಡೈರೆಕ್ಟ್ರು ಎಲ್ಲರೂ ಮಾಡಿ ಪ್ರೇಕ್ಷಕರ ಮುಂದೆ, ಅಂದರೆ ಚಿತ್ರಮಂದಿರಗಳು ನಮಗೆ ದೇವ ಮಂದಿರಗಳ ಥರ, ಆ ಮಂದಿರಗಳಲ್ಲಿ ಬಿಡುಗಡೆ ಮಾಡಾದ್ಮೇಲೆ ಅದು ಪ್ರೇಕ್ಷಕ ದೇವರುಗಳು ನೋಡಿ ನಮ್ಮನ್ನು ಮೆಚ್ಕೋಬೇಕು. ಸೊ ಅವ್ರುಗಳ ಹೇಳಬೇಕು. ಅದೇ ನೀನು ಹೇಳಬೇಕು ನನಗೆ ಐ ವಿಲ್ ಬಿ ವೆಯ್ಟಿಂಗ್. ಯಾಕಂದರೆ ನಾನು ಔಟ್ಡೋರ್ ಶೂಟಿಂಗಲ್ಲಿ ಇರ್ತೀನಿ. ಸೊ ಹಾಗಾಗಿ ನಾನು ರಿಲೀಸಿಗೆ ಬರೋಕ್ಕೆ ಆಗೋದಿಲ್ಲ. ಆದ್ದರಿಂದ ದಯವಿಟ್ಟು ನೀವೆಲ್ಲರೂ ನನಗೆ ಹೇಳಬೇಕು. ಖಂಡಿತ ನಿಮ್ಮ ಮಾತನ್ನ ನಾನು ಉಳಿಸ್ಕೋತೀನಿ. ನಿಮ್ಮ ಪಾತ್ರ ಹೆಂಗಿತ್ತು ಅಂತ ಹೇಳ್ಬಿಟ್ಟು ನೀಟಾಗಿ ನೀವು ಸಾಕಪ್ಪ ಅನ್ಬೇಕು, ಅಷ್ಟು ರಿವ್ಯೂ ಬರೆದು ಕಳಿಸ್ತೀನಿ. ಓಕೆ, ಫೈನಲ್ ಆಗಿ ಅಮ್ಮ, ನಿಮ್ಮ ಅಭಿಮಾನಿಗಳಿಗೆ ಮತ್ತೆ ಒಂದು ಒಳ್ಳೆ ಕಾಮಿಡಿ ಜಾನರ್ ಸಿನಿಮಾ ಬರ್ತಾ ಇದೆ, ರೆಟ್ರೋ ಸ್ಟೈಲಲ್ಲಿ ಇದೆ ಅನ್ನುವಂತಹ ಕಾಯ್ತಾ ಇರುವಂತಹ ಅಭಿಮಾನಿಗಳಿಗೆ ತೆರೆ ಮೇಲೆ ನೋಡಬೇಕು ಅಂತ, ಬಿಕಾಸ್ ನಾನು ಕಮೆಂಟ್ಸ್ ಎಲ್ಲ ನೋಡಿದೆ, ಸಾಕಷ್ಟು ಪಾಸಿಟಿವ್ ಕಮೆಂಟ್ಸ್ ಬಂದಿದೆ, ಭರವಸೆ ಇದೆ, ಒಳ್ಳೆ ಸಿನಿಮಾ ಖಂಡಿತವಾಗಿಯೂ ಅಂತ ಹೇಳ್ಬಿಟ್ಟು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫೈನಲಿ ಅವರಿಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಅವರು ಈ ಸಿನಿಮಾದ ಮುಖಾಂತರ ಏನೇನು ನಿರೀಕ್ಷೆ ಮಾಡ್ಬೋದು? ಏನು ಪ್ರಾಮಿಸ್ ಮಾಡ್ತೀರಾ? ಇಲ್ಲ, ನಿಜವಾಗ್ಲೂ ನಮಗೆ ಒಂದು ರೀತಿಯ ಗ್ರಾಮೀಣ ಹಿನ್ನೆಲೆ ಇರುವಂಥ, ನಾವು ಇತ್ತೀಚೆಗೆ ನಾವು ದೊಡ್ಡ ಯಶಸ್ಸು ಕಂಡಂಥ ಸೂ ಫ್ರಮ್ ಸೋ ಆ ಸಿನಿಮಾ, ಅಲ್ಲಿ ಆ ಥರದ ಒಂದು ಕಥೆಗಳನ್ನುಳ್ಳ, ಅಂದರೆ ಗ್ರಾಮೀಣದಲ್ಲೇ ನಡೆಯುವಂಥ, ಅದು ಇಲ್ಲಿಯೂ ಹೊರಗಡೆ ಬಂದಿಲ್ಲ, ಗ್ರಾಮವನ್ನು ಬಿಟ್ಟೇ ಬರಲಿಲ್ಲ. ಸೊ ನಮಗೆಲ್ಲರಿಗೂ ಮೂಲ ಇರೋದು, ಎಲ್ಲರಿಗೂ ತೊಗೊಂಡ್ರೆ ನಮಗೆಲ್ಲರಿಗೂ ಮೂಲ ಇರೋದು ಹಳ್ಳಿನೇ. ಆ ಹಳ್ಳಿಯಲ್ಲಿ ನಡೆಯುವಂಥ ಒಂದು ಕತೆ, ಅಲ್ಲಿ ನಡೆಯುವಂಥ ಒಂದು ಸೊಗಸಾದ ಒಂದು ವಿಷಯ, ಮತ್ತು ಅಲ್ಲಿನ ದೈವಶಕ್ತಿ, ಅಲ್ಲಿನ ಮತ್ತು ಜನರು, ಮತ್ತು ಒಂದು ಕಾಮಿಕ್ ವೇಲೇನೆ ನಾವು ಏನೇನು ಹೇಳಕ್ಕೆ ಸಾಧ್ಯ ಅನ್ನೋದನ್ನು ಇವನು ತುಂಬ ಚೆನ್ನಾಗಿ ಹೇಳಿದ್ದಾನೆ. ಈ ಪಿಕ್ಚರ್ ಬಂದು ನೀವು ನೋಡೋದ್ರೆ ಖಂಡಿತ ನಿರಾಸೆ ಅಂತೂ ಆಗಲ್ಲ, ಒಂಥರ ಖುಷಿಯಾಗಿ ಹೊರಗಡೆ ಬರ್ತೀರಾ. ಆಮೇಲೆ ಮತ್ತೆ ಏನೋ ಒಂದು ಆಲೋಚನೆ ಮಾಡ್ತಾನೆ ಬರ್ತೀರಾ. ಐ ಥಿಂಕ್ ದಟ್ ಗಿವ್ಸ್ ಯು, ಈ ಫಿಲ್ಮ್ ನಿಜವಾಗ್ಲೂ ಅದೊಂದು ಪ್ರಾಮಿಸಿಂಗ್ ಆಗಿದೆ. ಅಮ್ಮ, ಇನ್ನು ರಿಯಾಲಿಟಿ ಶೋನಲ್ಲಿ ಇರೋರು ಎಲ್ಲರೂ ಕೂಡ ಈಗ ಸಿನಿಮಾಗೆ ಕಾಮಿಡಿ ಕಿಲಾಡಿಗಳು, ಗಿಚ್ಚಿ ಗಿಲಿ ಇರೋರು ಎಲ್ಲರೂ ಕೂಡ ಈಗ ಸಿನಿಮಾ ಕಾಮಿಡಿಲಿ ಹೈಲೈಟ್ ಆಗ್ತಾ ಇದ್ದಾರೆ. ಸೊ ಅವರು ಒಬ್ಬರು ಕೂಡ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಿಯಾಲಿಟಿ ಶೋ ಮತ್ತು ಇದು ಅಂತಲ್ಲ ಕಂದ, ಯಾರಿಗೆ ಟ್ಯಾಲೆಂಟ್ ಇರುತ್ತೋ ಅವರು ಸಿನಿಮಾ ಆಗಲಿ ಕಿರುತೆರೆ ಆಗಲಿ ಎಲ್ಲದರಲ್ಲೂ ಇರ್ತಾರೆ. ಆ್ಯಂಡ್ ಬೋತ್ ಆರ್ ವೆರಿ ಟ್ಯಾಲೆಂಟೆಡ್, ಇಲ್ಲಿರೋ ಎಲ್ಲ ಕಲಾವಿದರು ಕೂಡ. ಆಮೇಲೆ ಮೋಸ್ಟ್ ಆಫ್ ಇಟ್ ಈಸ್ ಸುಜಯ್ ಶಾಸ್ತ್ರಿ ಅವನು ಒಬ್ಬ ಕಲಾವಿದ ಆಗಿದ್ದರಿಂದ ನಮಗೆಲ್ರಿಗೂ ಈಸಿ ಅವನ ಜೊತೆ ಕೆಲಸ ಮಾಡೋದು, ಕಲಾವಿದರಿಗೆ. ಮತ್ತು ಅವನೊಬ್ಬ ಡೈರೆಕ್ಟರ್ ಆಗಿ ಅಂತೂ ತುಂಬ ಇಷ್ಟ ಆಗ್ತಾನೆ. ಯಾಕಂದರೆ ತುಂಬ ನಮಗೆ ಆ ಪೇಸ್ ಕೊಡ್ತಾನೆ. ಮತ್ತು ಒಂಥರ ಅವನು ಇಮ್ಯಾಜಿನೇಷನ್ ಏನು ಅಂದ್ಕೊಂಡಿದ್ದಾನೆ ಅದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ನಮ್ಮಿಂದ ಏನು 100% ತೆಗಿಯೋಕ್ಕೆ ಸಾಧ್ಯ ಅದನ್ನು ತೆಗಿಯೋಕ್ಕೆ ಪ್ರಯತ್ನ ಪಡ್ತಾನೆ. ಆ್ಯಂಡ್ ನಮ್ಗೆ ಅದೇ ಖುಷಿ ಅನ್ಸೋದು. ಸುಜಯ್ ಶಾಸ್ತ್ರಿ ಬಗ್ಗೆ ನನಗೆ ಅತ್ಯಂತ ನಂಬಿಕೆ ಇದೆ, ಗೌರವ ಇದೆ. ಸೊ ಅದು ಈ ಸಿನಿಮಾ ಮೂಲಕ ಅವನು ದೊಡ್ಡ ನಿರ್ದೇಶಕನಾಗಿ ಬರ್ತಾನೆ.